ಕೊನೆಗೂ ವಿಸರ್ಜನೆ ಮಾಡೋ ಟೈಮ್ ಬಂತು. ದೀಪನ ಯಾವ ರೀತಿ ಅಂದರೆ ನಾನು ಆಲ್ರೆಡಿ ಕೆಂಪಾರತಿ ಮಾಡಿಟ್ಕೊಂಡಿನಿ, ಎಲ್ಲ ಆಗಿದೆ. ಇವತ್ತು ರವಿವಾರದ ಮುಂಜಾನೆ ಆ್ಯಕ್ಚುಲಿ ಇವತ್ತು ಏನಾಗಿದೆ ಅಂದ್ರೆ ತೆಗಿಬೇಕು ಅಂಥೇಳಿ ಬೆಳಗ್ಗೆ ನಾನು ಒಂದು ಸ್ವಲ್ಪ ದೀಪ ಹಚ್ಕೊಂಡು ತೆಗೆದಿದ್ದೆ. ನಿನ್ನೆ ರಾತ್ರಿವರೆಗೂ ದೀಪ ಉರಿದವು ನಮ್ಮ ಮನೇಲಿ. ನಿನ್ನೆ ರಾತ್ರಿವರೆಗೂ ಏನು ಅವತ್ತು ಪೂಜೆ ಮಾಡಿದ್ವಿ ಅವತ್ತಿಂದ ನಿನ್ನೆ ರಾತ್ರಿವರೆಗೂ ದೀಪ ಇತ್ತು. ರಾತ್ರಿಗೆ ಶಾಂತ ಆಯಿತು. ಶಾಂತ ಆದಮೇಲೆ ಬೆಳಗ್ಗೆ ಒಂದು ನಾನು ಒಂದು ಸ್ವಲ್ಪ ಆರತಿಯನ್ನು ಮಾಡ್ಕೊಂಡು ಇವಾಗ ನಾನು ಫಸ್ಟು ಒಂದೊಂದೇ ತೆಕ್ಕೊಂಡು ಹೋಗ್ತೀನಿ. ಸೊ ಒಂದೊಂದಾಗಿ ಫಸ್ಟ್ ನಾನು ಬೆಳಗ್ಗೆ ಪೂಜೆ ಮಾಡ್ಕೊಂಡು ಆರತಿ ಮಾಡ್ಕೊಂಡು ಇಟ್ಕೊಂಡಿದ್ದೆನು. ಈಗ ಆ ಕಡೆ ಈ ಕಡೆ ಎಲ್ಲ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನೀಟಾಗಿ ಒಂದು ಕವರಿಗೆ ಎಲ್ಲ ಹೂವುಗಳು ಬಳಸಿದ್ದೆಲ್ಲನೂ ನಾನು ಈ ಥರ ಹಾಕಿಟ್ಕೋತೀನಿ ಕವರಿಗೆ. ಇದು ಹಾಕಿಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಾವು ನೆಕ್ಸ್ಟ್ ಏನಾರು ಗೊಬ್ಬರ ಮಾಡೋಕ್ಕೆ ಯೂಸ್ ಆಗುತ್ತೆ. ಇಲ್ಲಾಂದರೆ ಕಾಲಲ್ಲಿ ಅಲ್ಲಿ ಇಲ್ಲಿ ಒಕ್ಕಟೋದು ಬೇಡ, ಎಲ್ಲರ ಪಾಟ್ನಾಗೂ ನೀವು ಹಾಕೋಬಹುದು. ಸೊ ಈ ಥರ ಎಲ್ಲನೂ ಒಂದು ಕಡೆ ಜೋಡಿಸಿಟ್ಕೊಂಡು ಇಷ್ಟು ದಿನ ಮಾಡಿದ ಪೂಜೆದು ಎಲ್ಲನೂ ನಾನು ಹೀಗೆ ಜೋಡಿಸಿಟ್ಕೊಂಡಿನಿ. ನಾನು ಇದನ್ನೆಲ್ಲ ನನ್ನ ಪಾಟಿಗೆ ಹಾಕಿ ಗೊಬ್ಬರನ ಮಾಡ್ಕೋತಾ ಇದ್ದೀನಿ. ಫಸ್ಟು ಈ ಪಾಟ್ ಎಲ್ಲ ಒಯ್ದಿಟ್ವಿ ನಾವು. ಇದು ಈ ಸ್ಟ್ಯಾಂಡಲ್ಲಿ ನಾನು ಹಿಂಗೆ ಹಚ್ಕೊಂಡು ಇಟ್ಕೊಂಡಿದ್ದಲ್ಲ, ಸರಿ ಕುಂತಿದ್ದೆ ಈ ಸರಿ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಸ್ಟ್ಯಾಂಡ್ ಯೂಸ್ ಮಾಡಿದ್ದು. ಆಮೇಲೆ ಈ ಹೂಗಳೇನಿದಾವಲ್ಲ ಇವನ್ನ ನಾನು ನೀರಲ್ಲಿ ಹಾಕಿ ಇಟ್ಕೊತೀನಿ. ಇದು ಒಯ್ ಮಗ ಪಾಟ್. ಸೊ ಇವನು ಅಷ್ಟೇ ಕೆಳಗಡೆ ಇರೋಂಥ ಈ ಹೂಗಳು ತೆಗೆದು ಈ ಬಾಡೋಗಿರೋ ಹೂಗಳನ್ನ ಅಷ್ಟೇ ನಾನು ತೆಗೆದುಕೊಂಡಿನಿ. ನಾನು ತೆಗೆದು ಇಟ್ಕೊತೀನಿ. ಹಣ್ಣುಗಳು, ಹಣ್ಣು ಹೂವು ಎಲ್ಲ ಇದೇ ಪ್ಲೇಟಲ್ಲಿ ಹಾಕಿಟ್ಕೋತೀನಿ ಫ್ರೆಂಡ್ಸ್. ನಾನು ನೀಟಾಗಿ ಅಲ್ಲಿ ಇಲ್ಲಿ ಬಿಸಾಕೊ ಬಂದು ಈ ಥರ ಒಂದು ಕವರ್ ಮಾಡಿ ಕವರ್ಗೆ ಹಾಕೊಳ್ತಾ ಇದ್ದೀನಿ. ಹಣ್ಣುಗಳು ನಾನು ಹಣ್ಣುಗಳು ಇಲ್ಲೇ ಸೈಡಲ್ಲಿ ತೆಗೆದಿಟ್ಕೊತೀನಿ. ರುಚಿ ಇವು ತೊಳೆಯೋದೆಲ್ಲ ಒಂದು ಸೈಡು ಒಂದು ಇದರಲ್ಲಿ ನಾನು ನೀಟಾಗಿ ತೆಗೆದು ತೊಳಿಲಿಕ್ಕೆ ಇಟ್ಕೋತೀನಿ. ಇವು ಅಷ್ಟೇ ಇಟ್ಟಿರೋದೆಲ್ಲ ನಾವು ಮಕ್ಕಳಿಗೆ ತಿನ್ನಕ್ಕೆ ಕೊಡ್ಬೋದು. ಯಾರಾದರೂ ಮನೆ ಮುಂದೆ ಅಕ್ಕಪಕ್ಕ ಕೆಲಸ ಮಾಡೋದಿದ್ರೆ ನೀವು ಹಣ್ಣು ಹಂಪಲೆ ಎಲ್ಲ ಕೊಡ್ಬೋದು. ಹಂಗೇನು ಮನೆಯವರೇ ತಿನ್ನಬೇಕು ಅಂತ ಹೇಳಿ ಏನಿರೋದಿಲ್ಲ. ನೋಡಿ ಫಸ್ಟ್ ನಾನು ಇದು ಕಳಸನ ನಾನೇನು ಡಬ್ಬ ಆರತಿ ಮಾಡಿದ್ದೆ ಅವಾಗ ನಾನು ಸ್ವಲ್ಪ ಮುಂದೆ ಸರಿಸ್ಕೊಂಡಿನಿ. ಈಗ ನೀಟಾಗಿ ನಾನು ಒಂದೊಂದೇ ತೆಗಿತಾ ಹೋಗ್ತೀನಿ. ಈ ದಾರ ನಾನು ದಂಡಿ ಕಟ್ಟಿದ್ದೀನಿ. ಇದು ನಾನು ಆ ದಿವಸ ದಂಡಿ ಹಾಕಿದ್ದೆ.
ಈ ಥರ ದಂಡಿ ಸಿಗ್ತವೆ ನಮ್ಮಲ್ಲಿ ಹಾಕೋಕ್ಕೆ. ಏನಾದರೂ ಫಂಕ್ಷನ್ ಇದ್ದರೆ ಹೆಣ್ಮಕ್ಳಿಗೂ ಅಷ್ಟೇ ಇದೇ ತಲೆ ಮೇಲೆ ಕಟ್ಟಲಿಕ್ಕೆ ಈ ದಂಡಿ ಸಿಗ್ತವೆ. ಈ ದಂಡಿಯನ್ನು ನಾನು ಯೂಸ್ ಮಾಡ್ಕೊಂಡಿದ್ದೆ. ಹೂವಿನ ಅಂಗಡಿಯಲ್ಲಿ ಹೇಳಿದ್ರೆ ದಂಡಿಯನ್ನು ಮಾಡಿಕೊಡ್ತಾರೆ. ಇದಕ್ಕೂ ಪೂಜೆ ಮಾಡಿಕೊಂಡು ಆಮೇಲೆ ನಾನು ಸೀರೆ ಇಟ್ಟಿದ್ದೆ. ಸೊ ಈ ರೀತಿನೇ ಮಾಡ್ಬೇಕು ನೋಡ್ರಿ. ನಾನು ಎಲ್ಲದಕ್ಕೂ ನೀಟಾಗಿ ಪೂಜೆ ಮಾಡ್ಕೊಂಡು ಇಟ್ಕೊಂಡಿನಿ. ಅಕ್ಕಿ ಹಾಸಿದ್ದೀನಿ, ಬಾಳೆ ಎಲೆ ಹಾಕ್ಕೊಂಡಿದ್ದೀನಿ, ಮತ್ತು ಅಕ್ಕಿ ಕೆಳಗೆ ರಂಗೋಲಿ ಬರ್ಕೊಂಡಿದ್ದೀನಿ. ಇನ್ನು ನಾನು ಪುಡಿ ರಂಗೋಲಿಯಿಂದ ಬರ್ಕೊಂಡಿಲ್ಲ, ಅಕ್ಕಿಯಿಂದನೇ ರಂಗೋಲಿ ಬರ್ಕೊಂಡಿದ್ದೆ. ಸೊ ಇದನ್ನು ಈ ಕಳಸನ ಇದನ್ನ ಸೀದಾ ತೆಗೆದುಬಿಟ್ಟು ಸ್ವಲ್ಪ ನಾನು ದೇವ್ರ ಮನೆಯಲ್ಲೇ ಇಡ್ತೀನಿ. ಇದರಲ್ಲಿ ನಾನು ಅಕ್ಕಿ ಹಾಕಿದ್ದೆ, ತುಂಬ ತುಂಬಿಸ್ಕೊಂಡಿಲ್ಲ, ಬಟ್ ಒಂದು ಇಡಿಯಷ್ಟು ಎಲ್ಲ ಅಕ್ಕಿ ಹಾಕೊಂಡಿದ್ದೀನಿ. ಇದನ್ನು ನಾನು ಊಟ ಮಾಡೋಕ್ಕೆ ನಾವು ಯೂಸ್ ಮಾಡ್ಕೋಬೋದು. ಆಮೇಲೆ ಇದರೊಳಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿರೋಂಥದ್ದು, ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿನಿ. ಡ್ರೈ ಫ್ರೂಟ್ಸು ಇದರೊಳಗಡೆ. ಸೊ ಇವನ್ನೆಲ್ಲ ನಾವು ಅಕ್ಕಿ ಊಟ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ಕೊತೀನಿ. ಇಲ್ಲ ಅಂದರೆ ಯಾರಿಗಾದರೂ ನೀವು ಕೊಡ್ಬೋದು, ನಾವು ಊಟ ಮಾಡಿದ್ರು ಪರವಾಗಿಲ್ಲ. ಒಂದು ಹೊಸದು ಬ್ಲೌಸ್ ಪೀಸ್ ತೊಗೊಂಡಿದ್ದೆ. ಬ್ಲೌಸ್ ಪೀಸ್ ಮೇಲೆ ನಾನು ಇದನ್ನು ಹಾಕ್ಕೊಂಡಿದ್ದೆ. ನಾನು ಕಟ್ಟಕ್ಕೆ ಆ ಥರದ ಈ ಥರದ ಕೋಲ್ ಯೂಸ್ ಮಾಡಿಲ್ಲ. ಈ ಥರ ಬೆಳ್ಳುಳ್ಗಿ ಅಥವಾ ಏನಾದರೂ ಒಂದು ಕಟ್ಟಿಗೆ ಇದ್ದರೆ ಅದನ್ನು ಯೂಸ್ ಮಾಡೀನಿ. ನೀವು ಬಿದಿರಿನ ಕಟ್ಟಿಗೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ನಾರು ನಡೆಯೋಂಗಿಲ್ಲ, ನಾರು ಇದನ್ನೇ ಯೂಸ್ ಮಾಡ್ಬೇಕು ನಾವು. ಈ ಥರ ದಾರಗಳು, ನಾರು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಆಮೇಲೆ ಇದು ನನ್ನಲ್ಲಿ ಬೆಳೆದಿರೋಂಥ ಅರ್ಶಿಣದ ಕೊಂಬು ಗಿಡ ಏನು ಇಟ್ಕೊಂಡಿದ್ದಲ್ಲ, ಇದನ್ನು ಮತ್ತೆ ನಾನು ಹೋಗಿ ಗಿಡನ ಗ್ರೋ ಮಾಡ್ತೀನಿ. ಆಮೇಲೆ ಇವತ್ತು ನಾನು ಬೆಳಗ್ಗೆ ನೈವೇದ್ಯ ಮಾಡಿದ್ದೆ ಸಕ್ಕರೆ ಪುಟಾಣಿ. ಇವು ನಮ್ಮ ಮಕ್ಕಳಿಗೆ ತಿನ್ನೋ ಕೊಡ್ಬೋದು. ಎಲ್ಲೂ ತಿನ್ಬಿಡ್ರಂಗೆ. ಆಮೇಲೆ ಇವು ನಾನು ನಿನ್ನೆ ಸಾಯಂಕಾಲ ನೈವೇದ್ಯ ಮಾಡಿದ್ದೆ. ಈ ಬಳೆಗಳೆಲ್ಲ ನಾವು ಹಾಕೊಂಡು ಈ ಉಳಕ್ಕಿ ಸಾಮಾನು ನಾವು ಯೂಸ್ ಮಾಡ್ಬೋದು ಅಥವಾ ಯಾರಿಗಾದ್ರೂ ಕೊಡ್ಬೋದು. ಈ ಪೂಜೆ ಮಾಡಿದಂಥ ವಿಗ್ರಹಗಳನ್ನ ನಾನೇನು ಮಾಡ್ತೀನಿ ಅಂದರೆ ಅಲ್ಮಾರಿಯಲ್ಲಿ ಇಡ್ತೀನಿ. ಅದನ್ನು ತೊಳೆಯೋದಿಲ್ಲ. ಇದೇ ಥರ ನಾನು ಮತ್ತೆ ಒಯ್ದು ಅಲ್ಮಾರಿಯಲ್ಲಿ ಇಡ್ತೀನಿ. ಇದಕ್ಕೂ ಕೂಡ ಒಂದು ಚಿಕ್ಕ ಪ್ಲೇಟಲ್ಲಿ ಹಾಕಿ ನೀಟಾಗಿ ಇಟ್ಬಿಡ್ತೀನಿ ನಾನು. ಇಟ್ಟಿರೋಂಥ ದುಡ್ಡುಗಳಿಂದ ನಾವೇನಾದರೂ ದೇವ್ರ ಸಾಮಾನನ್ನು ತಗೋಬೋದು. ಇದೇ ಥರ ನಾನು ಏನಾದರೂ ಸಾಮಾನು ತೊಗೊಳಿಕ್ಕೆ ಹೋದಾಗ ಇವು ದುಡ್ಡಿಗೆ ದೇವ್ರಿಗೆ ಇಟ್ಟಿರೋಂಥ ದುಡ್ಡುಗಳನ್ನು ಹಾಕ್ಕೊಂಡು ನಾನು ಉದ್ದೇಶ ಸೇವಿಂಗ್ಸನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ಇಲ್ಲಿ ಪ್ಲೇಟ್ ಇದೆಯಲ್ಲ, ಇದೇ ಪ್ಲೇಟಲ್ಲಿ ಪೂಜೆ ಮಾಡಿರೋಂಥ ಎಲೆ, ವಿಗ್ರಹ, ಗಣೇಶಂದು, ಆದರೆ
ಹತ್ರ 2 ವಿಗ್ರಹಗಳಿದ್ದಾವೆ, ಸ್ವಲ್ಪ ಎರಡು. ಆಮೇಲೆ ಈ ಆನೆಗಳು ಅಷ್ಟೇ ನಾನು ಯಾವಾಗೂ ಯೂಸ್ ಮಾಡಲ್ಲ. ಹೂ ಮಾತ್ರ ಇಡಲ್ಲ, ಹೂ ತೆಗೆದಿರ್ತೀನಿ. ಇವೆಲ್ಲನೂ ಇದ್ರ ಜೊತೆಗೆ ಈ ಶಂಖಗಳು ನಾನು ಶಿರ್ಷೆಯಲ್ಲಿ ಹೋದಾಗ ಇವನ್ನ ತೊಗೊಂಡು ಬಂದಿದ್ದು. ಈ ಗೋಮತಿ ಚಕ್ರ ಇವೆಲ್ಲನೂ ಅಷ್ಟೇ ನಾನು ಇಲ್ಲೇ ಇಡ್ತೀನಿ. ಆಲ್ರೆಡಿ ನನ್ನ ದೇವ್ರ ಮನೆಯಲ್ಲೂ ಇದ್ದಾವ. ಸೊ ಇವನು ನಾನು ಗುಲ್ಗಂಜಿ, ಸೊ ಇವೆಲ್ಲ ನಾನು ಏನು ಇಟ್ಟಿದ್ನೋ ಇದನ್ನೆಲ್ಲ ಇದೇ ಥರ ಒಯ್ದು ಅಲ್ಮಾರಿಯಲ್ಲಿ ಇಟ್ಬಿಡ್ತೀನಿ. ನೀಟಾಗಿ ಒಂದೂ ಮಿಸ್ ಆಗ್ಲಾರ್ದಂಗೆ ನೋಡಿ ತಕ್ಕೋಬೇಕು. ಹೂವು ಅಷ್ಟೇ ಇದಾವಿಲ್ಲ ಅಂತ ಒಂದ್ಸತಿ ನೋಡಿಕೊಂಡು ನೀವು ಮತ್ತೆ ಏನಾದರೂ ಆಭರಣಗಳು, ಸಣ್ಣ ಆಭರಣಗಳು ಏನಾದರೂ ಹೋದ್ರು ಒಂದ್ಸತಿ ನೋಡ್ಕೊಂಡ್ಬಿಟ್ರಿ. ಸೊ ಇವೆಲ್ಲನೂ ಅಷ್ಟೇ ನಾನು ತೆಕ್ಕೊಂಡ್ಬಿಡ್ತೀನಿ. ಈ ಬೆಳ್ಳಿ ಕಾಯಿನ್ಗಳು ಇಟ್ಟಿದ್ದೆ ನಾನು, ಬೆಳ್ಳಿ ಕಾಯಿನ್ಗಳು. ಒಂದ್ಸತಿ ನೀಟಾಗಿ ಚೆಕ್ ಮಾಡಿಕೊಂಡು ಇಟ್ಕೊಂಡಿನಿ. ಇವು ಅಷ್ಟೇ ಕಾಲುಂಗುರಗಳು ನಾನು ದೇವಿ ಹತ್ರನೇ ಇಟ್ಟಿರ್ತೀನಿ. ಗೆಜ್ಜೆಗಳು ಹಾಕೋಬೇಕು ಅನಿಸ್ದಾಗ ಹಾಕೊಂಡಿರ್ತೀನಿ, ಇಲ್ಲಾಂದ್ರೆ ನಾನು ಅದೇ ರೀತಿ ತೆಗೆದಿಟ್ಟಿರ್ತೀನಿ. ಇಲ್ಲೊಂದಿಷ್ಟು ಕಾಯಿನ್ಸ್ ಇಟ್ಟಿದೆ, ಇವನು ಅಷ್ಟೇ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಪೂಜೆಗೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಏನಾದರೂ ಸಾಮಾನು ತಗೋಬೋದು. ಈ ದುಡ್ಡಿಂದ ಒಂದು ಪ್ಲೇಟು ಮತ್ತು ಇವೆಲ್ಲ ಪೂಜೆ ಮಾಡಿರೋಂಥ ವಿಗ್ರಹಗಳದ್ದೆಲ್ಲ ಒಂದು ಪ್ಲೇಟು. ಇದನ್ನು ಹಿಂಗೆ ಹೋಗಿ ನಾನು ಅಲ್ಮಾರಿಯಲ್ಲಿ ಇಟ್ಟಿರ್ತೀನಿ. ಕಂಟಿನ್ಯೂಸ್ ವಿಡಿಯೋ ಮಾಡೋದಿಲ್ಲ. ಈಗೆಲ್ಲ ಸಾಮಾನುಗಳನ್ನು ತೆಗೆದಿಟ್ಕೊಂಡಿನಿ, ನೋಡ್ಬೋದು ನೀವು. ಇದನ್ನೆಲ್ಲ ಉಡಕಿ ಸಾಮಾನೆಲ್ಲ ಇಲ್ಲಿ ಹಾಕ್ಕೊಂಡಿನಿ. ಆಮೇಲೆ ಕಳಶನ ಹಿಂಗೆ ಇಟ್ಟೀನಿ. ಈ ನೀರನ್ನು ನೀವು ಮನೆಯೆಲ್ಲ ಪ್ರೋಕ್ಷಣೆ ಮಾಡ್ಬೋದು, ಮನೆಯೆಲ್ಲ ಪ್ರೋಕ್ಷಣೆ ಮಾಡ್ಬೇಕಂತ ಹೇಳ್ತಾರೆ. ಅದರ ಪ್ರಕಾರ ನೀವು ನೋಡಿರಿ. ಆಮೇಲೆ ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಹಸಿ ಬಟ್ಟೆಯಿಂದ ನೀಟಾಗಿ ಇವನ್ನ ಒರೆಸ್ಕೊಂಡ್ಬಿಡ್ಬೇಕು. ಒರೆಸ್ಕೊಂಡು ಮತ್ತೆ ನೀವು ಅದರ ಜಾಗಕ್ಕಿಟ್ಟು ಅದರಿಂದ ಉಪಯೋಗವನ್ನು ನೀವು ಪಡ್ಕೋಬೋದು. ಇವೆಲ್ಲನೂ ನಾನು ಕಟ್ಟಿಗಿದ್ದೆ, ಯಾವುದೂ ಕಬ್ಬನ್ನ ಯೂಸ್ ಮಾಡಿಲ್ಲ ನಾನು. ಸೊ ಇವೆಲ್ಲನೂ ಕಟ್ಟಿಗಿದ್ದೆ. ಇದು ಕಟ್ಟಿಗಿದೆ, ನಿಮ್ಗೆ ಗೊತ್ತು, ಒಳಗಡೆ ಕಟ್ಟಿಗೆ ಇದೆ, ಹೊರಗಡೆ ಅಷ್ಟೇ. ಇದನ್ನು ಈ ಥರ ಕೋಟಿಂಗ್ ಮಾಡಿರ್ತಾರೆ ಅಷ್ಟೇ ಇದನ್ನು. ಸೊ ಈ ರೀತಿ ನೋಡಿರಿ, ಎಲ್ಲನ ನೀಟಾಗಿ ತೊಳ್ಕೊಳ್ಬೋದು, ಅಥವಾ ಈ ರೀತಿ ನಾವು ಒಂದ್ಸತಿ ನೀಟಾಗಿ ಒರೆಸ್ಕೊಂಡು ಎದಿಟ್ಕೊಂಡ್ಬಿಡ್ಬೋದು. ಮತ್ತು ನೆಕ್ಸ್ಟ್ ಇಯರ್ ಬೇಕಾದ್ರೆ, ಯಾಕಂದ್ರೆ ನಾವು ಮೇಲೆ ಇಟ್ಟಿರ್ತೀನಿ, ಧೂಳಾಗಿರುತ್ತೆ, ಮತ್ತು ನನಗೆ ಅವಾಗ ತೊಳೆಯೋದಿರುತ್ತೆ. ಜಸ್ಟ್ ಇವಾಗ ನಾನು ನೀರಿಂದ ಒರೆಸ್ಕೊತೀನಿ. ಹಾಗೆ ಇಡಬಾರ್ದು, ಇದು ಮಾತ್ರ ನೆನ್ಪಿಟ್ಕೊರಿ, ಹಾಗೆ ಇಡಬಾರ್ದು. ಆಮೇಲೆ ಈ ಜಾಗನೂ ಅಷ್ಟೇ ನಾವು ತುಳಿಬಾರ್ದು, ತುಳಿಯೋಕ್ಕಿಂತ ಮುಂಚೆ ನೀಟಾಗಿ ಒರೆಸ್ಕೊಂಡು ಇದನ್ನು ತೆಗೆದಿಡಬೇಕು. ಸೊ ಈ ರೀತಿ ನಾನು ಕಳಸ ವಿಸರ್ಜನೆಯನ್ನು ಮಾಡಿದ್ದೀನಿ. ಇದನ್ನೆಲ್ಲ ನಾನು ಇವಾಗ ನೀಟಾಗಿ ತಗೊಂಡ್ಬಿಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್.